ನಮಸ್ಕಾರ ಸ್ನೇಹಿತರೆ. ಇವತ್ತು ಏನಪ್ಪ ಒಂದು ವಿಚಾರ ಮಾತಾಡೋಕ್ಕೆ ನಾನು ಫೇಸ್ಬುಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ನೆನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಹಾಸನ ಜಿಲ್ಲಾಧ್ಯಕ್ಷ ಅಂತ ಹೇಳಿ ಯಾರೋ ಬೇಲೂರ ಮಾಜಿ ಶಾಸಕ ಲಿಂಗೇಶ್ ಅನ್ನೋರು ನಮ್ಮ ಕೇರಳದ ಶಾಸಕರಾದಂತಹ ರವಿಶಂಕರ್ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಮೊದಲಿಗೆ ನಾನು ಲಿಂಗೇಶ್ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಲಿಂಗೇಶ್ ಅವರೇ, ಯಾರನ್ನ ಮೆಚ್ಚಲಿಸಿಕ್ಕಪ್ಪ ನನ್ನ ಈ ಪ್ರೆಸ್ ಮೀಟು? ಹಗರಣ ನಡೆದು 25ನೇ ತಾರೀಕಲ್ಲಿ ಹಗರಣ ಆಗಿದೆ, ಆಗ ಬರಲಿಲ್ಲ ನೀನು ಒಂದು ಮಹಿಳೆ ಪರ ಮಾತಾಡೋದಕ್ಕೆ. ಈಗ ರೇವಣ್ಣ ಅವ್ರ ಮೇಲೆ ಕೇಸ್ ಆಗಿ 3 ದಿನ ಆಗಿದೆ, ಈಗ ಬಂದ್ಬಿಟ್ಟು ನೀನು ಯಾರ್ದೋ ಪ್ರೇರಿತವನಾಗಿ ನೀನು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತೀಯಲ್ಲ, ಯಾಕೆ JDS ಅಲ್ಲಿ ಹಂಗಾದ್ರೆ ಯಾರು ಬೇರೆಯವ್ರು ಯಾರುವೆ ಇದ್ರ ಬಗ್ಗೆ ಚರ್ಚೆ ಮಾಡ್ದೇನೆ ಇರೋದು? ನಿನ್ನನ್ನ ಏಕಾಏಕಿ 2 ದಿನ ಆದ್ಮೇಲೆ ಬಂದು ನೀನು ಪ್ರೆಸ್ ಮೀಟ್ ನ ಮಾಡ್ತೀಯಲ್ಲಪ್ಪ, ಇದರಲ್ಲಿ ನಿನ್ನ ಅಜೆಂಡಾ ಏನಪ್ಪಾ? 2 ದಿನ ಆದ್ಮೇಲೆ ನೀನು ಪ್ರೆಸ್ ಮೀಟ್ ಮಾಡುವಂತ ಅವಶ್ಯಕತೆ ಏನಿದೆಯಪ್ಪ? ಒಂದು ಪಕ್ಷ ಆಯ್ತಪ್ಪ, ಇದರಲ್ಲಿ ರವಿಶಂಕರ ಪಾತ್ರ ಇದೆ ಅಂತ ಭಾವಿಸೋಣ. ಪಾತ್ರ ಇದ್ದ ಮೇಲೆ ಅದನ್ನೇನಾದ್ರು ಸತ್ಯಕ್ಕೆ ದೂರವಾಗಿತ್ತ? ಆ ಹೆಣ್ಣು ಅಪಹರಣ ಆಗಿದ್ದು ನಿಜ ತಾನೆ? ಅಪಹರಣ ಆಗಿ ಅವರ ರೇವಣ್ಣ ಅವರ ಸಂಬಂಧಿಕರ ಯಾವುದೋ ಒಂದು ಸ್ನೇಹಿತರ ತೋಟದ ಮನೇಲಿ ಇದ್ದಿದ್ದು ನಿಜ ತಾನೆ? ಅದನ್ನ ರವಿಶಂಕರ್ ಗೌಸಿದ್ರ? ಅಥವಾ ರವಿಶಂಕರ್ಗ ಲೇಡಿ ಏನಾದ್ರು ಪರಿಚಯ ಸಂಭಾಷಣೆ ಏನಾರು ನಿನ್ನ ಹತ್ರ ಇದೆಯಾ? ಯಾಕೆ ಸುಮ್ಮನೆ ಮಾಜಿ ಶಾಸಕ ಅನ್ಸ್ಕೊಂಡಿದೀಯ ಈಗ? ಯಾಕೆ ಜನಗಳು ನಿನ್ನ ತಿರಸ್ಕಾರ ಮಾಡಿದ್ದಾರೆ? ಒಬ್ಬ ಜಿಲ್ಲಾಧ್ಯಕ್ಷ ಹುದ್ದೆಯಲ್ಲಿ ಇದ್ಕೊಂಡು ಸ್ವಲ್ಪ ಗೌರವಿತವಾಗಿ ಮಾತಾಡೋದನ್ನ ಕಲಿ. ನಿನ್ನ ಪಕ್ಷದ ನಿನ್ನ ತಟ್ಟೆಯಲ್ಲಿರೋ ಹೆಗಣದ ಬಗ್ಗೆ ಯೋಚನೆ ಮಾಡು. ನಮ್ಮ ತಟ್ಟೆ, ನಮ್ಮ ತಾಲೂಕಲ್ಲಿರೋ ಒಂದು ಸಣ್ಣ ನೊಣದ ಬಗ್ಗೆ ನೀನ್ ಚಿಂತೆ ಮಾಡಬೇಕಾಗಿಲ್ಲ. ಒಂದು ಪಕ್ಷ ನಮ್ಮ ಕೇರನಗರದ ಆ ಸಂತ್ರಸ್ತೆ ಏನಾದ್ರೂ ಮುಂದೊಂದು ದಿನ ನಿಜ ಆಚೆಗೆ ಬಂದಾಗ ಇದೇ ಕೇರನಗರ ಒಕ್ಕಲಿಗ ಜನರು ಒಕ್ಕಲಿ ಹೇಳ್ತಾರೆ, ಲಿಂಗೇಶ್ ಕುಮಾರ್, ಇದೇ ತಾಲೂಕಿನ ಒಕ್ಕಲಿಗರು ದಂಗೆ ಹೇಳ್ತಾರೆ, ನೀನು ಇಲ್ಲಿ ಬಂದು ನೀನು ನಮ್ಮ ತಾಲೂಕು ಶಾಂತಿಯುತವಾಗಿ ಇರ್ತಕ್ಕಂತಹ ತಾಲೂಕನ್ನ ಕೆದಕಕ್ಕೆ ಬರಬೇಡ ಲಿಂಗೇಶ್. ನಿನಗಿದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ. ನಿನ್ನ ಹೊಲಸು ರಾಜಕಾರಣವನ್ನು ಹಾಸನದಲ್ಲಿ ಇಟ್ಕೋ. ನಮ್ಮ ತಾಲೂಕು ಬಹಳ ಶಾಂತಿಯುತವಾಗಿದೆ. ಇಲ್ಲಿ ಒಕ್ಕಲಿಗರು, ಅನೇಕ ಕುಟುಂಬಗಳ ಜನಾಂಗಗಳು ಬಹಳ ಗೌರವಯುತವಾಗಿ ಶಾಂತಿಯುತವಾಗಿ ಬದುಕ್ತಿದ್ದಾರೆ. ಆಯ್ತಾ? ನಿನ್ನ ತಾಲೂಕಿನ ಪರಿಸ್ಥಿತಿಯನ್ನ ನಮ್ಮ ಊರಿನಲ್ಲಿ ಏರ್ಬೇಡ. ನಿನಗಿದು ಕಡೆ ಎಚ್ಚರಿಕೆ. ನಮ್ಮ ಶಾಸಕರು ಆ ಒಂದು ಹಗರಣದಲ್ಲಿ ಭಾಗವಾಗಿದ್ದಕ್ಕೆ ನೀನು ಪ್ರೂಫ್ ಕೊಡಬೇಕು ಮುಂದಿನ ದಿನಗಳಲ್ಲಿ. ಸುಮ್ನೆ ನೀನು ಮೈಕ್ ಸಿಕ್ತು ಯಾರನ್ನೋ ಮೆಚ್ಚಕ್ಕೆ ಯಾರೋ ಪ್ರೇರಿತನ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತೀಯಲ್ಲಪ್ಪ, ಹಂಗಲ್ಲ. ನಮ್ಮ ತಾಲೂಕಲ್ಲಿ ಪುರಾವೆ ಕೊಡ್ಬೇಕು ನೀನ್ ಮುಂದಿನ ದಿನಗಳಲ್ಲಿ. ಈಗಾಗಲೇ ನಮ್ಮ ಶಾಸಕರು ನಿನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಅಂತ ಹೇಳಿ. ಸಾಕ್ಷಿ ಇದ್ರೆ ಬಿಡುಗಡೆ ಮಾಡಯ್ಯ. ಎಷ್ಟು ದಿನ ಇಲ್ಚಿನ ಎಲ್ಲೋಗಿದಪ್ಪ? 25ನೇ ತಾರೀಕಿಂದ ನೀನು ಕೊಡಿವಪ್ಪ ಯಾರನ್ನಾರು ಜಸ್ಟಿಫಿಕೇಶನ್. ಮತ್ತೆ ಕೊಡಬೇಕಿತ್ತು ನೀನು. ಜಿಲ್ಲಾಧ್ಯಕ್ಷ ಆದ್ಮೇಲೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ ರಾಜ್ಯದಲ್ಲಿ, ಕೊಡಿವೆ ಕನ್ಕ್ಲೂಷನ್ ಮತ್ತೆ ಜನಗಳಿಗೆ. ಈಗ ಬಂದ್ಬಿಟ್ಟು ಕ್ಯಾರನಗರ ತಾಲೂಕಲ್ಲಿ MLA ಕೈವಾಡ ಪಾತ್ರ ಅದೇ ಅನ್ಬಿಟ್ಟು ಈಗ ಬೊಗಳ್ತಾ ಇದೆಯಲ್ಲ. ಬೊಗಳಿವೆ ಆಗ್ಲೇ 25ನೇ ತಾರೀಕಿಂದ ಏನ್ ಕಿತ್ತಾಗ್ತಾ ಇದೆ ನೀನು? ಮಾಜಿ ಶಾಸಕ ನೀನು ಏನ್ ಕಿತ್ತಾಗ್ತಾ ಇದ್ದಪ್ಪ ನೀನು? ನಾಲ್ಗೆ ಹಿಡಿತದಲ್ಲಿತ್ತು ಮಾತಾಡ್ಬೇಕು ಲಿಂಗೇಶ್ ಕುಮಾರ್. ಇದು ನಿನಗೆ ಎಚ್ಚರಿಕೆ. ಕ್ಯಾರನಗರ ಬಹಳ ಶಾಂತಿಯುತವಾಗಿದ್ದಾರೆ ಒಕ್ಕಲಿಗರಲ್ಲಿ. ಇಲ್ಲಿ ಒಕ್ಕಲಿಗರು ಇತರೆ ಜಾತಿಯವರಿಗೂ ನೀನು ಜಾತಿ ಮಧ್ಯೆ ತಂದಿಡಕ್ಕೆ ಕೆಲಸ ಮಾಡಕ್ ಬಂದ್ರೆ ನೀನ್ ಇಲ್ಲಿ ಮುಂದಿನ ದಿನಗಳಲ್ಲಿ ನಿನ್ ಜನ ಬೇಲೂರು ತಾಲೂಕಲ್ಲಿ ನಿನ್ ಪಾಠ ಕಲಿಸವ್ರೆ. ಮುಂದಿನ ದಿನಗಳಲ್ಲಿ ನಿನ್ನೂ ಕಲಿಸ್ತಾರೆ ನಿನ್ಗೆ ಅಂತ ಹೇಳ್ತಾ, ಯಾವುದೇ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಇದು ಸತ್ಯ ಏನಿದೆ ಆಚೆ ಬಂದೇ ಬರುತ್ತೆ. ಸ್ವಲ್ಪ ನಿಧಾನ ಆಗ್ಬೋದಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲ ಆಚೆ ಬಂದಾಗ ಜನಗಳಿಗೆ ಅರಿವಾಗುತ್ತೆ. ಆದ್ರಿಂದ ಇದು ಅನ್ಯತಾ ಯಾರುವೆ ನಮ್ಮ ತಾಲೂಕಿನಲ್ಲಿ ಇದರ ಬಗ್ಗೆ ಇನ್ನೂ ಒಂದು ತಿಳ್ಕೊ ಲಿಂಗೇಶ್ ಕುಮಾರ್. ನಮ್ಮ ತಾಲೂಕಿನಲ್ಲಿ ಇವತ್ತು ದೇವೇಗೌಡರ ಮೇಲೆ ಇರ್ತಕ್ಕಂತಹ ಅಭಿಮಾನಕ್ಕೆ ನಮ್ಮ ಒಕ್ಕಲಿಗರಲ್ಲಿ ಯಾರು ಇದ್ರ ವಿಚಾರವ ಪ್ರಸ್ತಾಪ ಮಾಡ್ತಾ ಇಲ್ಲ. ನೀನೇ ಪ್ರೆಸ್ ಮಾಡಿ ಇದನ್ನ ಗಬ್ಬೆ ಬಿಡಿಸ್ತಾ ಇದೀಯಾ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊ. ಸ್ವಲ್ಪ ಪ್ರೆಸ್ ಮಾಡೋದನ್ನ ಕಮ್ಮಿ ಮಾಡು, ಆಯ್ತಾ? ಒಬ್ಬ ಮಾಜಿ ಶಾಸಕ ಇದೆಯಾ, ಗೌರವಯುತವಾಗಿ ನಡ್ಕೊಳ್ಳೋದು ಕಲ್ತ್ಕೊ ನೀನು. ಬಂದ್ಬಿಟ್ಟು ನೀನು ಇತರೆ ತಾಲೂಕವ್ರ ಮೇಲೆ ಆರೋಪ ಮಾಡೋದು, ಒಬ್ಬ ಸಿಟ್ಟಿಂಗ್ MLA ಮೇಲೆ ಆರೋಪ ಮಾಡೋದು, ಇವನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿನಗೆ ಸತ್ಯ ತಿಳಿಯ ಗಂಟ ಸ್ವಲ್ಪ ತಡ್ಕ, ಆಮೇಲೆ ಬಾಕಿದ್ ಮಾತಾಡು, ಆಯ್ತಾ? ನಮ್ಮ ತಾಲೂಕಲ್ಲಿ ಯಾರುವೆ ದೇವೇಗೌಡರ ಮೇಲೆ ಇದ್ದಂತ ಅಭಿಮಾನ ಹಾಗೆ ಇದೆ. ಯಾರೋ ಮಾಡಿರೋ ತಪ್ಪಿಗೆ ದೇವೇಗೌಡರನ್ನ ಯಾರು ಇಲ್ಲಿ ಬಿಂಬಿಸ್ತಾ ಇಲ್ಲ, ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಮ್ಮ ತಾಲೂಕಲ್ಲಿ. ಈಗ ನೀನು ಮಾಡಿರೋದಕ್ಕೆ ಈಗ ನಾನು ವಿಡಿಯೋ ಮಾಡ್ತಾ ಇರೋದು. ನೀನು ಮಾಡ್ಲಿಲ್ಲ, ನಾನೇ ವಿಡಿಯೋ ಮಾಡ್ತಿರ್ಲಿಲ್ಲ.
ಇದು ಎಚ್ಚರಿಕೆ ಅಂತ ಭಾವಿಸೋ. ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆ ಏನಾದ್ರು ಆಪಾದನೆ ಮಾಡ್ಬೇಕಾದ್ರೆ ಸಾಕ್ಷಿ ಪುರಾವೆ ಇಟ್ಕೊಂಡು ಮಾತಾಡೋ. ಯಾರನ್ನೋ ಓಲೈಸ್ಕೊಳ್ಳೋದಿಕ್ಕೆ, ಯಾರಿಗೋ ಬಕೆಟ್ ಹಿಡಿಯಕ್ಕೆ ನೀನು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ನಾನು ವಿರೋಧ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.